ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಅದೃಷ್ಟ ಅನ್ನೋದು ಯಾರ ಜೀವನದಲ್ಲಿ ಹೇಗೆ ಬರುತ್ತೆ ಅಂತ ಹೇಳೋಕೆ ಆಗಲ್ಲ. ಅದೇ ರೀತಿ ಕೇವಲ ಒಂದು ಲಾಟರಿ ಟಿಕೆಟ್ ಒಬ್ಬ ವ್ಯಕ್ತಿಯ ಜೀವನವನ್ನೇ ರಾತ್ರೋರಾತ್ರಿ ಬದಲಾಯಿಸಿಬಿಟ್ಟಿದೆ. ಹೌದು ವೀಕ್ಷಕರೇ, UAEನಲ್ಲಿ ನಡೆದ ಲಾಟರಿಯಲ್ಲಿ ಬರೋಬ್ಬರಿ 240 ಕೋಟಿ ರೂಪಾಯಿ ಗೆದ್ದಿರುವ ಭಾರತೀಯ ಮೂಲದ ಒಬ್ಬ ವ್ಯಕ್ತಿಯ ಕತೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗುತ್ತಿದೆ. ಆ ಅದೃಷ್ಟಶಾಲಿ ವ್ಯಕ್ತಿ ಯಾರು? ಅವರು ಲಾಟರಿ ಗೆಲ್ಲಲು ಕಾರಣವೇನು? ಬನ್ನಿ ತಿಳಿಯೋಣ. ಆ ಅದೃಷ್ಟಶಾಲಿ ವ್ಯಕ್ತಿಯ ಹೆಸರು ಅನಿಲ್ ಕುಮಾರ್ ಬೊಲ್ಲಾ. ಆಂಧ್ರ ಪ್ರದೇಶ ಮೂಲದವರು. 29 ವರ್ಷದ ಅನಿಲ್ ಉದ್ಯೋಗ ಅರಸಿ ಅಬುಧಾಬಿಯಲ್ಲಿ ನೆಲೆಸಿದ್ದರು. ಕಳೆದ 1.5 ವರ್ಷದಿಂದ ಅನಿಲ್ ರವರು UAE ಲಾಟರಿ ಲಕ್ಕಿ ಡೇ ಡ್ರಾ ಟಿಕೆಟ್ಗಳನ್ನು ಖರೀದಿ ಮಾಡ್ತಾ ಇದ್ರು. ಅನಿಲ್ ಒಟ್ಟು 12 ಲಾಟರಿ ಟಿಕೆಟ್ಗಳನ್ನು ಖರೀದಿ ಮಾಡಿದ್ರು. ಪ್ರತಿಯೊಂದರ ಬೆಲೆ 50 ದಿರ್ಹಂಗಳು, ಅಂದರೆ ನಮ್ಮ ಭಾರತೀಯ ಬೆಲೆಯಲ್ಲಿ 1200 ರೂಪಾಯಿಗಳು. ಟಿಕೆಟ್ ಆಯ್ಕೆ ಮಾಡುವಾಗ ಅವರು ಹೆಚ್ಚಿನ ಸಂಖ್ಯೆಗಳಿಗೆ ಈಸಿ ಪಿಕ್ ಆಯ್ಕೆ ಬಳಸಿ ಆಯ್ಕೆ ಮಾಡಿದ್ರು. ಆದರೆ ಒಂದು ಸಂಖ್ಯೆಯನ್ನು ಮಾತ್ರ ತಾವೇ ಆರಿಸಿಕೊಂಡರು. ಆ ಸಂಖ್ಯೆ 11. ಇದು ಅವರ ತಾಯಿಯ ಜನ್ಮದಿನ. ತಾಯಿಯ ಮೇಲಿನ ಪ್ರೀತಿ ಹಾಗೂ ಅವರ ಹುಟ್ಟಿದ ದಿನಾಂಕ ಅನಿಲ್ ರವರ ಅದೃಷ್ಟವನ್ನೇ ಬದಲಿಸಿತು. ಅಕ್ಟೋಬರ್ 18, 2025ರಂದು ನಡೆದ 23ನೇ ಲಕ್ಕಿ ಡ್ರಾನಲ್ಲಿ ಅನಿಲ್ ರವರು 100 ಮಿಲಿಯನ್ ದಿರ್ಹಂ, ಅಂದರೆ ಸುಮಾರು ಭಾರತೀಯ ರೂಪಾಯಿಯಲ್ಲಿ 240 ಕೋಟಿ ಗೆದ್ದರು. ಲಾಟರಿ ಕಂಪನಿಯಿಂದ ಕರೆ ಬಂದಾಗ ಅನಿಲ್ ರವರು ಮಲಗಿದ್ದರು. ಅವರು ವಿಷಯ ತಿಳಿದು ಬಹಳ ಸಂತೋಷಪಟ್ಟರು. ಈ ಗೆಲುವು ಅವರ ಜೀವನವನ್ನೇ ಬದಲಾಯಿಸಿಬಿಟ್ಟಿತು. ತಮ್ಮ ಗೆಲುವಿನ ಬಗ್ಗೆ ಮಾತನಾಡಿದ ಅನಿಲ್, ನಾನು ಮೊದಲು ಒಂದು ಸೂಪರ್ ಕಾರನ್ನು ಖರೀದಿಸುತ್ತೇನೆ. 7 ಸ್ಟಾರ್ ಹೋಟೆಲ್ನಲ್ಲಿ 1 ತಿಂಗಳು ಇರಲು ಇಚ್ಛಿಸುತ್ತೇನೆ. ಜೊತೆಗೆ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಿ ಸ್ವಲ್ಪ ಹಣವನ್ನು ದಾನ ಕೂಡ ಮಾಡುತ್ತೇನೆ. ಹಾಗೂ ನನ್ನ ತಂದೆ ತಾಯಿಯನ್ನು UAEಗೆ ಕರೆತಂದು ಅವರ ಕನಸುಗಳನ್ನು ಈಡೇರಿಸುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ. ಅನಿಲ್ ಕುಮಾರ್ ಒಬ್ಬ NRI ಆಗಿರೋದ್ರಿಂದ ಅವರು ಭಾರತದಲ್ಲಿ ಯಾವುದೇ ಟ್ಯಾಕ್ಸ್ ಪಾವತಿಸಬೇಕಾಗಿಲ್ಲ. UAEನಲ್ಲಿ ಲಾಟರಿಯಲ್ಲಿ ಗೆದ್ದ ಹಣಕ್ಕೆ ಟ್ಯಾಕ್ಸ್ ಇಲ್ಲ. ಇದರಿಂದಾಗಿ ಅನಿಲ್ ಸಂಪೂರ್ಣ 240 ಕೋಟಿ ರೂಪಾಯಿ ಪಡೆಯಲಿದ್ದಾರೆ. ಒಂದು ವೇಳೆ ಅವರು ಭಾರತದಲ್ಲಿ ಈ ಮೊತ್ತ ಗೆದ್ದಿದ್ದರೆ -30% ಟ್ಯಾಕ್ಸ್ ಪಾವತಿ ಮಾಡಬೇಕಾಗಿತ್ತು. ಒಟ್ಟಾರೆ ತಾಯಿಯ ಮೇಲಿನ ಪ್ರೀತಿಯಿಂದ ಆರಿಸಿದ ಒಂದು ಸಂಖ್ಯೆ ಅನಿಲ್ ಕುಮಾರ್ ಅವರ ಹಣೆಬರಹವನ್ನೇ ಬದಲಾಯಿಸಿದೆ. ಅದೃಷ್ಟ ಬದಲಾಗೋಕೆ ಒಂದೇ ಒಂದು ಕ್ಷಣ ಸಾಕು ಅನ್ನೋದಕ್ಕೆ ಈ ಕತೆ ಉತ್ತಮ ಉದಾಹರಣೆ. ಈ ಅದೃಷ್ಟಶಾಲಿಯ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಕಾಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.